ಒಟ್ಟಿಗೆ ಸುಪ್ರೀಂ ಅಂಕುಶ ಸಿದ್ದರಾಮಯ್ಯನವ್ರಿಗೆ ಏನೋ ಲೆಕ್ಕ ಕುಲಾಯಿಸಿದೆ ಅಂತ ಅನ್ಸುತ್ತೆ. ಅವರ ಆಪ್ತರು ರಾಜಣ್ಣ ಅವರು ಹೇಳ್ತಾ ಇದ್ರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಆದರೆ ಸಿದ್ದರಾಮಯ್ಯನವ್ರಿಗೆ ಇಷ್ಟು ದೊಡ್ಡ ರೀತಿಯಲ್ಲಿ ಸಂಕ್ರಾಂತಿ ಆಗುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಅಧಿಕಾರ ಹಸ್ತಾಂತರದ ವಿಚಾರ ಮರೆಮಾಚಿತು. ನಾನೇ 5 ವರ್ಷ CM ಅಂತಂದ್ರು. ಮೂಡಾ ಕೇಸಲ್ಲಿ ಬಿಗ್ ರಿಲೀಫ್ ಸಿಕ್ತು. ಈಗ ಅವರನ್ನ ಅಲುಗಾಡಿಸುವವರು ಯಾರೂ ಇಲ್ಲ. ಸಿದ್ದರಾಮಯ್ಯನವರು ಮೊದಲನೇಂತಾಗಿದ್ದಾರಾ? ದೊಡ್ಡೇರಿ ಅವರೇ ಮೇಡಮ್ ನೋಡಿ, ಇವತ್ತೇನು ಕಾಂಗ್ರೆಸ್ನವರು ಒಂದು ದೊಡ್ಡ ವೈಭವ ಅವಾರ್ಡ್ ಬಂದಿರ್ತಾರೆ ಅಲ್ಲ, ನಿಮ್ಮ ರೆಬಲ್ಸು ಸರ್, ನಿಮ್ಮ ರೆಬಲ್ಸ್ ಇದಾರಲ್ಲ ಈಗ ಬಾಂಗ್ಲಾದೇಶದ ಅಕ್ರಮ ಪ್ರಜೆಗಳ ಬಗ್ಗೆ ಎಲ್ಲ ಅಲ್ಲೆಲ್ಲ ಹೋಗಿ ಹೈಕಮಾಂಡ್ ಎಲ್ಲ ಭೇಟಿಯಾಗಿದ್ದಾರೆ. ಅವರು ಸರ್ ಎಲ್ಲ ಫೋಟೋಸ್ ಮೂಡಾವನ್ನ ನಾವು ಹೊರಗಡೆ ತೆಗೆದೇವಿ, ಮೂಡಾದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದೇವೆ ಅಂತ. ಸೊ ಈಗ ಮೂಡಾದಲ್ಲಿ ಬಿಗ್ ರಿಲೀಫು, ಸಿದ್ದರಾಮಯ್ಯನವರು ಫುಲ್ ಪವರ್ಫುಲ್. ಭಾರತೀಯ ಜನತಾ ಪಕ್ಷ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದರ ಪರಿಣಾಮವಾಗಿ 62 ಕೋಟಿ ರೂಪಾಯಿ ಕೇಳ್ತಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ನನಗೇನು ಬೇಡ ಅಂತ ಹೇಳಿ ರಾತ್ರೋರಾತ್ರಿ ಲೆಟರ್ ಕೊಟ್ಟಂಥದ್ದು ಅದು ಭಾರತೀಯ ಜನತಾ ಪಕ್ಷದ ಒಂದು ಪ್ರತಿಪಕ್ಷದ ಒಂದು ಹೋರಾಟದ ಫಲವಾಗಾಯಿತು. ನಂಬರ್ 1. ನಂಬರ್ ಟು ಇವತ್ತು ಆಗಿರೋದು ಏನು ಅಂತ ನೀವು ದೊಡ್ಡದಾಗಿ ಕೂಗಾಡ್ತಾ ಇದ್ದೀರಿ. ಏನಕ್ಕೆ ಆರಾತುರ ಹಾಕೋತಾ ಇದ್ದೀರಿ? ಏನಾಗಿತ್ತಂದ್ರೆ ಕರ್ನಾಟಕದ ಹೈಕೋರ್ಟಿನ ಏಕಸದಸ್ಯ ಪೀಠ ಏನಿತ್ತು, ಅವ್ರು ಹೇಳಿದ್ರು ಅವ್ರಿಗೆ ಸಮನ್ಸ್ ಇಶ್ಯೂ ಮಾಡಬೇಡಿ, ಯು ಕಂಟಿನ್ಯೂ ದಿ ಪ್ರೋಸೆಸ್, ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಸರಿ ತಪ್ಪಾದ್ರೆ ಆಮೇಲೆ ನೀವು ಹೇಳಿ. ಶ್ರೀಮತಿ ಪಾರ್ವತಮ್ಮನವರು ಒಂದು 2 ಅಂಶಗಳನ್ನು ಸುಪ್ರೀಂ ಕೋರ್ಟ್ ಮೇಲೆ ಇಟ್ಟಿದ್ರು. ಏನು ಹೇಳಿದ್ರು ಅವ್ರ ವಾದ ಏನಿತ್ತಂದ್ರೆ, ನಾನು 2014 ಸೈಟ್ಗಳ 2024ರಲ್ಲೇ ಕೊಟ್ಟಿದ್ದೇನೆ, 2 ಪಾಯಿಂಟ್ ಅವ್ರದ್ದು. ಮತ್ತು SIT ಮತ್ತು ಲೋಕಾಯುಕ್ತ ಆಗಲೇ ತನಿಖೆ ನಡೆಸ್ತಾ ಇದೆ, ಆದ್ದರಿಂದ ED ಅವರು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥದ್ದಾಗಲಿ ಎನ್ಕ್ವೈರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹಣದ ವಹಿವಾಟು ನಡೆದಿಲ್ಲ. ಹೌದು, ಹೌದು, ನಾನು ಯಾವುದೇ ರೀತಿ ಫಲಾನುಭವಿ ಅಲ್ಲ, ED ಯಾಕೆ ಬಂತು ಅಂತ ಕೇಳಿದ್ರು. ಅದನ್ನ ಮಾತ್ರ ಸುಪ್ರೀಂ ಕೋರ್ಟ್ ಯಾಕೆ ಬಂತು ಅದನ್ನ ಸುಪ್ರೀಂ ಕೋರ್ಟ್ನವ್ರು ಏನ್ ಮಾಡಿದ್ದಾರೆ, ಸಮನ್ಸ್ ಮಾತ್ರ ಕ್ವಾಶ್ ಮಾಡಿದ್ದಾರೆ, ಇಡೀ ಪ್ರೊಸೀಡಿಂಗ್ಸ್ ಕ್ವಾಶ್ ಮಾಡಿಲ್ಲ. 300 ಕೋಟಿ ರೂಪಾಯಿ ಮೂಡಾಗೆ ಸಂಬಂಧಪಟ್ಟಂತೆ 300 ಕೋಟಿ ರೂಪಾಯಿ ಆಸ್ತಿಯನ್ನ ಮೂಡ ಅಟ್ಯಾಚ್ ಮಾಡಿದೆ, ವಶಪಡಿಸಿಕೊಂಡಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಬೇರೆ ಬೇರೆ ಸ್ತರಗಳಲ್ಲಿದೆ. ಇವತ್ತೇನು ಗೆದ್ದಿರೋದು ನೀವು ಅಷ್ಟು ಆನೆಸ್ಟ್ ಇದ್ದಿದ್ರೆ ನೀವು ಸಮನ್ಸ್ ಕೊಟ್ಟಿದ್ದು ED ಮುಂದೆ ಹೋಗಿ ತಾವು ತಮ್ಮನ್ನೇ ಅಲ್ಲಿ ಎನ್ಕ್ವೈರಿ ತನಿಖೆಗೆ ಒಳಪಡಿಸಿಕೊಂಡು ED ಅವರು ಏನಾದ್ರು ನಿಮಗೆ ಅವಕಾಶ ಕೊಡಿ. ನನಗೊಂದು ಅಲ್ಲ, ನೀವು ರಾತ್ರಿ 8 ಗಂಟೆಗೆ ನಿಮ್ಮ ಮಲ್ಲಿಕಾರ್ಜುನ ಸ್ವಾಮಿ ರಾತ್ರಿ 8ವರೆಗೆ ಲೋಕಾಯುಕ್ತಕ್ಕೆ ಹೋಗಿ ಲೆಟರ್ ಕೊಡ್ತಾರೆ, ರಾತ್ರಿ ಬಂದು ನೀವು ಲೆಟರ್ ಬರೆದು ಕೊಡ್ತೀರಿ. ಅಲ್ಲ ಇರ್ಲಿ, ಅವ್ರು ತಗೊಂಡಂತ ಸ್ಟ್ಯಾಂಡ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ಅವ್ರು ತಗೊಂಡಂತ ಸ್ಟ್ಯಾಂಡ್. ಹಾಗಾಗಿ ಸುಪ್ರೀಂ ಕೋರ್ಟ್ ಆ ಒಂದು ನಿರ್ಧಾರಕ್ಕೆ ಬಂತು. EDನವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಕೇಸನ್ನು ತಗೊಂಡಿದ್ದಾರೆ. ಗೊತ್ತಾ ಸರ್, ED ಮುಂದೆ ಹೋಗಿ ನೀವು ವಿಚಾರಣೆಗೆ ಹಾಜರಾಗಿ EDಯ ವಿಚಾರಣೆ ಬರಲ್ಲ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅಂತ ಹೇಳಿದ ಮೇಲೆ ಮತ್ತೆ ಯಾಕೆ ಅವರು ಹೋಗಬೇಕು? ಅದೇನಾದ್ರೂ ಆಗಿದ್ರೆ ನಿಮಗೆ ಒಂದು ಆರಾತುರ ಹಾಕಬಹುದಾಗಿತ್ತು. ನಿಮಗೆ ಇದರಲ್ಲಿ ಪಾತ್ರ ಇಲ್ಲ, ನೀವ್ ಯಾಕೆ ಬಂದ್ರಿ ಅಂತ ಕೇಳಿರೋದು ಸುಪ್ರೀಂ ಕೋರ್ಟ್. ರಾಧಾಜಿ ಅವರೇ, ನೀವು ಒಂದು ಮಾತನ್ನ ತಿಳ್ಕೊಳ್ಳಿ, ಇದಾಗಿರ್ತಕ್ಕಂಥದ್ದು ಕೇವಲ ಸಮನ್ಸ್ ಮಾತ್ರ ಕ್ವಾಶ್ ಮಾಡಿದ್ದಾರೆ. ಹೌದು, ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಇಷ್ಟಕ್ಕಾಗಿರೋದಕ್ಕೆ ನೀವು ಆರಾತುರ ಹಾಕೋತಿರಲ್ಲ. ನಿಮ್ಗೆ ಅದೇ ಮಾತುಗಳಲ್ಲಿ, ಕಟುವಾದ ಮಾತುಗಳಲ್ಲಿ ನಿಮ್ಗೆ ಮಾನ್ಯ ತೇಜಸ್ವಿ ಸೂರ್ಯ ಅವರ ಕೇಸ್ನಲ್ಲಿ 25 ಲಕ್ಷ ಹಾಕಿದ್ರಲ್ಲ, ಅದಕ್ಕೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ನೀವೇನು ಅಚೀವ್ ಮಾಡಿದಿರಿ? 300 ಕೋಟಿ ರೂಪಾಯಿ ಹಣ ಆಗಿದೆ ಮೇಡಮ್. ಇಂಪಾರ್ಟೆಂಟ್, 1 ನಿಮಿಷ ತಡ್ರಿ ಸರ್. ಅಕ್ರಮವಾಗಿ ಆರ್ಥಿಕ ಅಪರಾಧವನ್ನ ಎಸಗಿದಾಗ ED ಎಂಟರ್ ಆಗುತ್ತೆ, ಹೌದಾ? ಸೊ ಆರ್ಥಿಕ ಅಪರಾಧ ಎಸಗದೇ ಇರುವಾಗ EDಯ ಹಸ್ತಕ್ಷೇಪ ರಾಜಕೀಯ ಪ್ರೇರಿತ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿನೇ ನೀವು ಸ್ವಾಯತ್ತ ಸಂಸ್ಥೆಗಳನ್ನ ರಾಜಕೀಯ ಪಿತೂರಿಯಾಗಿ ಬಳಸ್ಕೊಳ್ತಾ ಇದ್ದೀರಲ್ಲ, ಇದು ನಿಮಗೆ ಚಿಮಾರಿ ಅಂತ ಸಿದ್ದರಾಮಯ್ಯ ಚಿಮಾರಿ ಆಗಿರೋದು. 25 ಲಕ್ಷ ರೂಪಾಯಿ ಫೈನ್ ಹಾಕಿ ಹೇಳಿದ್ದು ಚಿಮಾರಿ, ಅದು ಚಿಮಾರಿ. ಇದು ಒಂದು ಅಬ್ಸರ್ವೇಷನ್. ದೇರ್ ಆರ್ 2 ಥಿಂಗ್ಸ್, ಒನ್ ಇಸ್ ಅಬ್ಸರ್ವೇಷನ್, ಅನದರ್ ಒನ್ ಇಸ್ ಜಡ್ಜ್ಮೆಂಟ್.
ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು. ನನ್ನ ಕೇಸಲ್ಲಿ ಜಡ್ಜ್ಮೆಂಟ್ ಇಲ್ಲ, ಇಡೀ ಕೇಸಲ್ಲಿ ಜಡ್ಜ್ಮೆಂಟ್ ಇಲ್ಲ, ಇಟ್ಸ್ ಓನ್ಲಿ ಅಬ್ಸರ್ವೇಷನ್. ಈ ಕೇಸಲ್ಲಿ ನಮ್ಮ ಸೂರ್ಯ ಅವ್ರ ಕೇಸಲ್ಲಿ 25 ಲಕ್ಷ ರೂಪಾಯಿ ಹಾಕಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ರೆ ನೀವೇನ್ ಮಾತಾಡ್ತಾ ಇದ್ದೀರಿ? ಒಂದ್ ನಿಮಿಷ, ಜನರನ್ನ ಕನ್ಫ್ಯೂಸ್ ಮಾಡಬೇಡಿ. ಈಗ ನೀವ್ ಹೇಳ್ತಾ ಇರೋದು ಮೂಡಾ ಕೇಸಲ್ಲಿ ಜಡ್ಜ್ಮೆಂಟ್ ಅಲ್ಲ, ಇದು ಇಡಿ ಪಾತ್ರದ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಕಿರುವ ಚೀಮಾರಿ. ಒಂದ್ ನಿಮಿಷ, ನೀವು ಸ್ವಾಯತ್ತ ಸಂಸ್ಥೆಗಳನ್ನ ಇಡಿ ಒಂದು ರಾಜಕೀಯ ನಾಯಕರ ಒಂದು ಸಣ್ಣ ಆರೋಪ ಸಿಕ್ಕ ತಕ್ಷಣ ಅಲ್ಲಿ ಇಡಿ ಬಂತು, IT ಬಂತು, ಇನ್ನೊಂದು CBI ಬಂತು ಅಂತ ಎಲ್ಲರೂ ಛೂ ಬಿಡ್ತಿರಲ್ಲ, ಅದಕ್ಕೆ ಸಿಕ್ಕ ಜಯ ಅಂತ. ಎಸ್ ಮಹೇಶ್ ಗೌಡ್ರೆ, ಲಾಸ್ಟ್ ಮೇಡಮ್, ಇಡಿ ಯಾಕೆ ಸುಪ್ರೀಂ ಕೋರ್ಟ್ ಅಲ್ಲಿ ವರದಿಯನ್ನ ಸಲ್ಲಿಸ್ತು ಅಂತ ಹೇಳಿದ್ರೆ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮೂಡಾ ಮೇಲೆ ಇಡಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ 400 ಕೋಟಿಗೂ ಅಧಿಕ ವಹಿವಾಟು ಆಗಿರೋದನ್ನ ಪತ್ತೆ ಹಚ್ಚಲಾಗಿದೆ. ಅದರ ಹಿಂದೆಗಡೆ ರಿಯಲ್ ಎಸ್ಟೇಟ್ ಮಾಫಿಯಾ, ಪರ್ಟಿಕ್ಯುಲರ್ ಕೇಸ್ ಇದು. ಹೌದೌದು. ಆದ್ರೆ ಇದು ಕೇಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿ, ಇದು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ನಾವು ಜಮೀನು ಹೊಡೆದಿಲ್ಲ, ವಾಪಸ್ ಕೊಡ್ತಾ ಇದ್ವಿ. ಇನ್ನಷ್ಟು ಸ್ಟ್ರಾಂಗ್ ಆದ್ರಲ್ಲ ಸರ್. ಈಗ ನೋಡಿ ಅಧಿಕಾರ ಹಸ್ತಾಂತರ ಇಲ್ಲ, ಈಗ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಈಗ ಮೂಡಾ ಕೇಸಲ್ಲೂ ಇಡಿ ಎಂಟ್ರಿ ಆಗಿತ್ತು, ನಿಮ್ದು ಪಾತ್ರ ಇಲ್ಲ, ನೀವು ರಾಜಕೀಯಕ್ಕೆ ನೀವು ಬರಬೇಡಿ ಅಂತ ಕೋರ್ಟ್ ಹೇಳಿದೆ. ಇನ್ನಷ್ಟು ಪ್ರಬಲರಾದ್ರಲ್ಲ ಶಿವಕುಮಾರ್ ಹೇಳ್ತಾ ಇದ್ದೀರಾ ಇದನ್ನ? ನಿಮಗೆ ಹೇಳ್ತಾ ಇದ್ದೀನಿ, ದೂಷಣೆ ಮಾಡೋಣ. ಅಲ್ಲ, ನೀವು ಅಧಿಕಾರ ಹಂಚಿಕೆ ಬಗ್ಗೆ ತಮಗ್ ಬಹಳ ಆಸಕ್ತಿ ಇತ್ತಲ್ಲ. ಏನಾದ್ರೂ ಹಿನ್ನಡೆ ಆಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಹೊರತು ವಿರೋಧ ಪಕ್ಷಗಳಿಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಮಾಧ್ಯಮಗಳಿಗೆ ಗೊತ್ತಿದೆ, ರಾಜ್ಯದ ಜನರಿಗೆ ಗೊತ್ತಿದೆ ಯಾರ್ಯಾರು ಕಿತ್ತಾಡ್ಕೋತಾ ಇದಾರೆ ಅಂತ. ಇದ್ರ ಹಿಂದಿರೋ ಶಕ್ತಿ ಯಾರು ಅಂತ ಗೊತ್ತಿದೆ. ಹಿನ್ನಡೆ ಹೇಳಿ, ಕಾಂಗ್ರೆಸ್ ಹಿನ್ನಡೆ ಏನಪ್ಪಾ ಅಂತ ಹೇಳಿದ್ರೆ, ಪಾಪ ಹಿಂಬಾಗಿಲಿನ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ಸಿದ್ದು ಕುಮಾರಣ್ಣ ಅಲ್ಲ, ಬಿಜೆಪಿ ಅಲ್ಲ. ಸಾರ್ವಜನಿಕ ಹಿತಾಸಕ್ತಿ ಹಾಕ್ಸಿದ ಹಿಂದಿನ ರೂವಾರಿ ಯಾರು? ಪಾಪ ಸಪ್ಪ ಕೂತಿದ್ದಾರೆ. ಯಾರಪ್ಪ ನಿಮ್ಗೆ ಗೊತ್ತಿದೆ, ಸಾರ್ವಜನಿಕರು ಗೊತ್ತಿದೆ. ನೇರವಾಗಿ DK ಶಿವಕುಮಾರ್ ಸಾಹೇಬ್ರು. ಹೇಳಕ್ಕೂ ಒಂದು ಇತಿಮಿತಿ ಇದೆ ಕಣ್ರಿ. ಇಲ್ಲಿ ಮಾಧ್ಯಮದ ಮುಂದೆ ಕುತ್ಕೊಂಡು ಕೌಡಾಶಾಸ್ತ್ರ ಹೇಳದ್ ಬಿಡಿ, ಕೌಡಾಶಾಸ್ತ್ರ ಹೇಳದ್ ಬಿಡಿ. ನಿಮ್ಮ ಪಕ್ಷದ ನಾಯಕರು ಇದೇ ಬಿಜೆಪಿಯವರು ಮೈಸೂರಲ್ಲಿದ್ರೆ ಅದು HD ಕುಮಾರಸ್ವಾಮಿ ಮತ್ತು ಕುಟುಂಬ ಅಂತ ಬಿಜೆಪಿಯವರು ಮೈಸೂರಿನಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ರು. ಭೂಗಳ್ಳರು ಅಂತ ಇದೇ ಮೈಸೂರು ಬಿಜೆಪಿ ಡಿಸ್ಟ್ರಿಕ್ಟ್ ಯೂನಿಟ್ ಭೂಗಳ್ಳರು HD ಕುಮಾರಸ್ವಾಮಿ ಮತ್ತು ಕುಟುಂಬ ಮೂಡಾದಲ್ಲಿ ಭೂ ಹಗರಣ ಮಾಡಿದೆ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿದ್ರು. ನಮ್ಮ ವೆಂಕಟೇಶ್ ಬಿಜೆಪಿ ಮಿತ್ರರಿಗೆ ಗೊತ್ತಿದೆ ಅನ್ಸುತ್ತೆ ಯಾವ ಮಟ್ಟದ ಭೂಗಳ್ಳ ಮೂಡಾದಿದ್ದ ಅಂದ್ರೆ ವಾಪಸ್ ಕೊಡಿ. ನಮ್ಮ ಪಾರ್ವತಿ ಮೇಡಮ್ ತರ ನೀವು ತಗೊಂಡಿರೋ ಸೈಟ್ ಗಳನ್ನ ವಾಪಸ್ ಕೊಡಿ, ಆಮೇಲೆ ನೈತಿಕತೆ ಬಗ್ಗೆ ಮಾತಾಡಿ. ನಿಮ್ಮ ಕಿತ್ಕೊಂಡಿದ್ದೀರಾ ನೀವು, ಎಷ್ಟು ಕಿತ್ಕೊಂಡಿದ್ದೀರಾ ನೀವು? ನೀವು ಕಾನೂನು ಮಾರ್ಗಗಳ ಮುಖಾಂತರ ಹೋರಾಡುವ ಪಿತೂರಿ ನಮ್ಗೆ ಗೊತ್ತಿಲ್ಲ, ರಾಜ್ಯದ ಜನ ಗೊತ್ತಿಲ್ವಾ? ಕುಮಾರಸ್ವಾಮಿ ಮೇಲೆ SIT ಚೂಬಿಟ್ರಿ. ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವು 48 ಎಕರೆ ಭೂಗಳ್ಳತನ ಮಾಡಿದಿರಾ, ಗೋಮಾಳ ಹೊಡೆದಿದ್ದೀರಾ, ಬಡವರ ಜಮೀನನ್ನು ಹೊಡೆದಿದ್ದೀರಾ. ನೀವು ಬಡವರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದ್ರೆ 48 ಎಕರೆ ಭೂಗಳ್ಳತನ ವಾಪಸ್ ಕೊಡಿ. ಆಯ್ತು. ಈಗ ಕಶ್ಯಪ್ ಅವ್ರೆ ಒಂದ್ ನಿಮಿಷ ತಡ್ರಿ. ಸಿದ್ದರಾಮಯ್ಯನವರಾಗ್ಲಿ ಅವರ ಕುಟುಂಬ ಆಗ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲ ವಾಪಸ್ ಕೊಟ್ಟಿದ್ದರೆ ಇಷ್ಟು ನೈತಿಕ. ಒಂದು ನಿಮಿಷ, BJP ಆರೋಪ ಮಾಡಿ ಹೋರಾಟ ಮಾಡಿ ಇಬ್ಬರು ಮೈತ್ರಿ ಪಕ್ಷಗಳು ಇಲ್ಲಿಂದ ಬೆಂಗಳೂರು ಕೆಂಗೇರಿಯಿಂದ ಪಾದಯಾತ್ರೆ ಮಾಡಿದ ಮೇಲೆ ಕೊಟ್ರಲ್ಲ, ಅಲ್ಲಿಗೆ ಆ ಒಂದು ಕ್ರೆಡಿಟ್ ಕಳ್ಕೊಂಡ್ರಿ. ಒಂದು ಕ್ರೆಡಿಟ್ ಕಳ್ಕೊಂಡ್ರಿ. ಬಟ್ ಆದರೂ ಕೂಡ ನ್ಯಾಯದಾನದ ವ್ಯವಸ್ಥೆಯಲ್ಲಿ ಇವತ್ತು ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ಸ್ವತಃ ನ್ಯಾಯಾಲಯಗಳು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ಈ ಸಂಸ್ಥೆಗಳು ಹೋಗಿರೋದು. ದಿಸ್ ಇಸ್ ವೆರಿ ಡೇಂಜರಸ್, ವೆರಿ ಡೇಂಜರಸ್ ಟ್ರೆಂಡ್ ಇದು. ಅಟ್ಲೀಸ್ಟ್ ಇವಾಗಾದ್ರೂ ಅಬ್ಸರ್ವೇಷನ್ಸ್ ಹೊರಗಡೆ ಬರ್ತಾ ಇರೋದ್ರಿಂದ ಇನ್ನು ಮೇಲಾದ್ರೂ ದಿನೇಶ್ ಸರ್
ಒಂದು IT ರೇಡ್ ಆಯಿತು, ಒಂದು CBI ರೇಡ್ ಆಯಿತು, ಒಂದು ED ರೇಡ್ ಆಯಿತು ಅಂದ ತಕ್ಷಣ ಜನಕ್ಕೆ ಒಂದು ಭಯ ಮತ್ತು ಏನೋ ಆಗೋಗ್ಬಿಟ್ಟಿದೆ. ಈತ ದೊಡ್ಡ ಕಳ್ಳ ಇರ್ಬೋದು, ಕ್ರಿಮಿನಲ್ ಇರ್ಬೋದು, ಅಥವಾ ಜನರು ದುಡ್ಡು ಹೊಡೆದಿದ್ದಾನೆ ಅನ್ನೋ ಭಾವನೆ ಇತ್ತೀಚೆಗೆ ಹೊರಟೋಗ್ಬಿಟ್ಟಿದೆ. ಅವರ BJP ಅವ್ರು ಮಾಡಿಸಿರೋದು, ಇವ್ರು ಮಾಡಿಸಿರೋದು, ಅವ್ರು ಮಾಡಿಸಿರೋದು, ಇದೆಲ್ಲ ಪೊಲಿಟಿಕ್ಸು. ಪಾಲಿಟಿಕ್ಸ್ ಈಸ್ ಆನ್ಸರ್ ಫಾರ್ ಎವ್ರಿಥಿಂಗ್. ಎಲ್ಲದು ಹುಟ್ಟಿನಿಂದ ಸಾಯೋವರೆಗೂ ಏನು ಅಕ್ರಮ ಆದ್ರೂ ಪಾಲಿಟಿಕ್ಸ್. ನಾಗೇಂದ್ರಿಂದ CBI ಕೊಟ್ಟಿದೆ ಅಂದ್ರೆ ಕಶ್ಯಪ್ ಅವ್ರು ಇದಕ್ಕಿಂತ ಬೇಕಾ? ನಾಗೇಂದ್ರ ಪಾಪ CBI ಕುಣಿಕೆಲ್ಲಿದ್ದಾರೆ. ನಾಗೇಂದ್ರ ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ. ಇವತ್ತು ಏನು ಈ ED ಏನ್ ಬಳಸ್ತಾ ಇದೆ ಅಂದ್ರೆ PMLA ಆಕ್ಟ್ ನಾನ್ ಬೇಲಬಲ್, ಅದನ್ನ ಇವರು ಬಳಸ್ಕೊತಾ ಇರೋದು. ಈಗ ಬೇರೆ ಕೇಸ್ಗಳಾದ್ರೆ ಬೇಲಬಲ್ ಸಿಕ್ಬಿಡುತ್ತೆ. ಇಲ್ಲಿ ನಾನ್ ಬೇಲಬಲ್ ಅನ್ನೋ ಒಂದು ಅಂಶ ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ಯಾರೇ ವ್ಯಕ್ತಿಗಳನ್ನ ಇವರು ಅರೆಸ್ಟ್ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಅವ್ರನ್ನ ಜೈಲಲ್ಲಿ ಇಡೋದೇ ಇವರ ಮುಖ್ಯ ಉದ್ದೇಶ. ಜೈಲಲ್ಲಿ ಇಟ್ಟು ಮುಖ್ಯ ಉದ್ದೇಶ ಅವ್ರ ಟಿಂಟೆಡ್ ಮಾಡಬೇಕು, ಸಮಾಜದಲ್ಲಿ ಇವನ್ನ ದ್ರೋಹಿ ಅಂತ ತೋರಿಸೋದು ಇವತ್ತು BJP ಒಂದು ಅಸ್ತ್ರ ಆಗಿದೆ. ಇದಕ್ಕೆ ಈಗ ನಡೆದಿರೋ ಎರಡು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮೇಡಮ್. ಎರಡು ಇನ್ಸಿಡೆಂಟ್. ರಾಜದ್ರೋಹಿ ತುಂಬಾ ದೊಡ್ಡ ಪದ ಅದು. ದೇಶಕ್ಕೇನೆ ದ್ರೋಹ ಎಸಗುವಂತ, ದೇಶದ ಅಖಂಡತೆ, ಭದ್ರತೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ರಾಜದ್ರೋಹದ ಕೇಸದು. ಅದೇ ಹೇಳ್ತಾ ಇದ್ದೀನಿ. 3 ಇನ್ಸಿಡೆಂಟ್ ಈ ಮೇ, ಜೂನ್, ಜುಲೈ 2025ರಲ್ಲಿ. ಈಗ ಮೇನಲ್ಲಿ ಸುಪ್ರೀಂ ಕೋರ್ಟ್ ಕ್ರಿಟಿಸೈಸ್ ಮಾಡಿದ ಯಾವುದು, ಈ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅಲ್ಲಿ ED crossing the all limits and total violating the federal structure of the constitution ಅಂತ ಹೇಳಿದೆ. ಅಂದ್ರೆ ಕಂಪ್ಲೀಟ್ ಫೆಡರಲ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡಿದೆ ಇದು. ಮಾರ್ಕೆಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರಕ್ಕೆ ED ತನಿಖೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು. ED ತನ್ನ ಎಲ್ಲ ಮಿತಿಗಳನ್ನ ಮೀರಿ ವರ್ತನೆ ಮಾಡ್ತಾ ಇದೆ. ನೀವು ದೇಶದ ಒಕ್ಕೂಟ ರಚನೆಯನ್ನ ಸಂಪೂರ್ಣವಾಗಿ ಉಲ್ಲಂಘಿಸುತ್ತಿದ್ದೀರಿ. ಜಾರಿ ನಿರ್ದೇಶನಾಲಯ TASMAC ಮೇಲೆ ಹೇಗೆ ದಾಳಿ ಮಾಡಬಹುದು? ಅದ್ರ ಜೊತೆಗೆ ಈ ಮೇ 6, 2025ರಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳೈತೆ, ವಿತೌಟ್ ಜಸ್ಟ್ ಮೇಕಿಂಗ್ ಅಲಿಗೇಷನ್ ವಿತೌಟ್ ಎನಿ ಕಲೆಕ್ಷನ್ ಆಫ್ ಎವಿಡೆನ್ಸ್. ಎಲ್ಲಿ ಛತ್ತೀಸ್ಗಢ ಲಿಕ್ಕರ್ ಸ್ಕ್ಯಾಮ್ ಅಂತ ಹೇಳ್ತಾರೆ. ಇವ್ರಿಗೆ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲೆಲ್ಲ ಸ್ಕ್ಯಾಮ್ ಮಾಡ್ಬಿಡ್ತಾರೆ. ಸ್ಕ್ಯಾಮ್ ಮಾಡುವಂದು ಅಂದ್ಬಿಟ್ಟು ತಗೊಬಂದು ಅರೆಸ್ಟ್ ಮಾಡ್ಬಿಡ್ತಾರೆ, ಯಾರನ್ನೂ ಒಳಕಾಗಲ್ಲ. ಇವತ್ತು ED ಕೆಲಸ ಏನ್ ಮಾಡ್ಬೇಕಿತ್ತು, ಲಲಿತ್ ಮೋದಿ ಓಡೋದ 1700 ಕೋಟಿ ಎತ್ಕೊಂಡು ಅವ್ನು ಹಿಡ್ಕೊಬರ್ಬೇಕಿತ್ತು, ಆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಅವ್ನು ಯಾರೋ ರಿತೇಶ್ ಜೈನ್ 1400 ಕೋಟಿ ಎತ್ಕೊ ಓಡೋದ, ಅವ್ನು ಹಿಡ್ಕೊ ಬರ್ತಾ ಇಲ್ಲ. ಇವತ್ತು ಅವ್ನು ಯಾರೋ ನಿತಿನ್ ಚೇತನ್ ಅನ್ನೋರು 5300 ಕೋಟಿ ಹೊಡ್ಕೊಂಡು ಹೋದ್ರು, ಅವ್ರನ್ನ ಹಿಡಿತಾ ಇಲ್ಲ. ಇವತ್ತು ಅವ್ನು ಯಾರೋ ಮೆಹುಲ್ ಚೋಕ್ಸಿ 7000 ಕೋಟಿ ಹೊಡ್ಕೊಂಡೋದ, ಅವ್ನು ಹಿಡಿಯಲ್ಲ. ಇವತ್ತು ಪ್ರೆಸೆಂಟ್ ನಡೀತಾ ಇರೋದು 8.5 ಲಕ್ಷ ಫೇಕ್ ಅಕೌಂಟ್ಗಳನ್ನು ಮಾಡಿ 700 ಬ್ಯಾಂಕಲ್ಲಿ ಅದು ನಡೀತಾ ಇರೋದಲ್ಲಿ. ಇವರು BJP ರೂಲಿಂಗ್ ಸ್ಟೇಟ್ಗಳು, ರಾಜಸ್ಥಾನ, ಉತ್ತರ ಪ್ರದೇಶ, ಡೆಲ್ಲಿ, ಹರಿಯಾಣ, ಉತ್ತರಾಖಂಡು, ಇಂಥ ಕಡೆ ಫೇಕ್ ಅಕೌಂಟ್ಗಳು ಮಾಡಿ ಜನರದ ಅಕೌಂಟ್ ದುಡ್ಡುಗಳನ್ನ ಹೊಡೆದು ಇವತ್ತು ಸಾವಿರಾರು ಕೋಟಿ. ಇವತ್ತು ಬೆಂಗಳೂರು ಒಂದ್ರದೇ 3000 ಕೋಟಿ ಹೊಡೆದವ್ರೆ. ಟೋಟಲ್ ಇಂಡಿಯಾ 20,000 ಕೋಟಿ ಒಂದು ವರ್ಷದಲ್ಲಿ ಲೂಟಿ ಮಾಡವ್ರೆ. ಈ ED ಏನ್ ಮಾಡ್ತಾ ಇದೆ, CBI ಏನ್ ಮಾಡ್ತಾ ಇದೆ, ಎಷ್ಟು ಜನ ಆಕ್ಷನ್ ತಗೊಂಡವ್ರೆ, ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ದವ್ರೆ, ಕತ್ತ ಕಾಯ್ತವ್ರೆ. ನಾನು ಕೇಳೋದು